ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ದಲಿತನಾಗಿ ಬರಬೇಕು, ಆ ಸಂಕಲ್ಪ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಆಗಲೇ ನಾವು ಬಸವಣ್ಣವರಿಗೆ ನಿಜವಾದ ಗೌರವ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಒಪ್ಪಿದ್ವಿ ಅಂದರೆ ಎಂದು ದಲಿತ ಮುಖ್ಯಮಂತ್ರಿ ಆಗ್ತಾನೋ ಅಂದು ಅದಕ್ಕೆ ಸಂತು ಅಂತ ನಾವು ತಿಳ್ಕೊತೀವಿ. ಸರ್, ನಾವು ಮುಸ್ಲಿಮರು ಒಬ್ಬರು CM ಆಗಬೇಕಂತ ನಮ್ಮ ಕಮ್ಯುನಿಟಿಯವರು. ಎಸ್, ಅದು ಇಬ್ಬರು ಸೇರಿದ್ರೆ ಈ ದಲಿತರ ಬಾಗಿಲು ತೆಗೆದ್ರೆ ದೊಡ್ಡದು, ಬಾಗಿಲು ತೆಗೆದ್ರೆ ಎಲ್ಲರೂ ಕೂಡ ಹೋಗ್ಬೋದು. ಇವತ್ತು ಆ ಸಮಾಜ ಇವತ್ತು ನಾವು ಜೊತೆಯಲ್ಲಿ ಕೂಡ್ತಕ್ಕಂಥದ್ದಕ್ಕೆ ಅದು ಶುರುವಾಗಿದೆ ಎಲ್ಲ ಕಡೆನೂ. ಇದೇನು ಮತೀಯವಾದಿಗಳು ದಲಿತರ ಮತ್ತು ಮುಸಲ್ಮಾನರ ಮಧ್ಯ ಒಂದು ಬಿರುಕು ಮಾಡಿ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದಕ್ಕೆ ದಲಿತರಿಗೆ ಪ್ರೇರಣೆ ಮಾಡ್ತಾಯಿದ್ರು, ಅದು ಈಗ ಬರ್ತಾ ಬರ್ತಾ ಕಡಿಮೆ ಆಗಿದೆ. ದಲಿತರಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ, ಇಲ್ಲ ನಾವು ಮುಸಲ್ಮಾನರು ನಾವು ಹೋಗಬಾರ್ದು. NRC ಆದಮೇಲೆ ಜೈ ಭೀಮ್ ಅನ್ನಕ್ಕಂಥ ಕೂಗು ಮುಸಲ್ಮಾನರಲ್ಲೂ ಬಂತು. ಸೊ ಇವತ್ತು ಆ ಒಗ್ಗಟ್ಟು ನಾವು ಕಾಪಾಡ್ಕೊಂಡು ಹೋಗ್ತೇವೆ, ಅದರಲ್ಲಿ ಸಂಶಯ ಇಲ್ಲ. ಜೈ ಭೀಮ್. ಜೈ ಭೀಮ್.